ಅಯ್ಯೋ ಏನೋ ಮರೆ ಇದು ಹಿಂಗಾದ್ರೆ ಭಾಳ ಕಷ್ಟ ಐತಪ್ಪ. ಇವತ್ತಿನ ವಿಚಾರ ಏನಪ್ಪ ಅಂತಂದರೆ ಗಾಡೀಲಿ 4 ಥರ ಪ್ರಾಬ್ಲಮ್ಸ್ ಬಂದೈತೆ. ಏನೇನು ಪ್ರಾಬ್ಲಮ್ಸ್ ಅಂದ್ರೆ ಹೋಗ್ತಾ ಹೇಳ್ತೀನಿ. ನಾನು ಸುಮ್ಮನೆ ಹಿಂಗೆ ಲೈಕ್ ಗಾಡಿ ಓಡಿಸ್ಬೇಕಾದ್ರೆ ಯಾಕೋ ಗೇರು ಹೆವಿ ಹಾರ್ಡ್ ಬರ್ತೈತಲ್ಲ ಅಂತಂದ್ಬಿಟ್ಟು ಇಲ್ಲೇ ಪಕ್ಕದಲ್ಲಿರೋ ಒಂದು ಸರ್ವಿಸ್ ಶಾಪ್ಗೆ ಹೋಗ್ಬಿಟ್ಟು ಕೊಟ್ಟೆ ಅವ್ರ ಕೈಯಲ್ಲಿ ಗಾಡಿನ. ಒಂದು ರೌಂಡ್ ತೊಗೊಂಡೋಗ್ರಿ ಬ್ರೋ ಅಂತ ಅವರು ತೊಗೊಂಡು ಹೋದ್ರಪ್ಪ. ಅವ್ರು ಹೇಳಿದ್ದು ಪ್ರಾಬ್ಲಮ್ಸ್ಗಳು ಕೇಳಿಬಿಟ್ರೆ ನನಗೆ ಶಾಕಾಗಿ ಹೋಗ್ಬಿಡ್ದು. ಫಸ್ಟ್ನೇದು ಬಂದುಬಿಟ್ಟು ಫ್ರಂಟ್ ಕೋನ್ ಸೆಟ್ ಅಂತೆ. ಫ್ರಂಟ್ ಕೋನ್ ಸೆಟ್ ಬಂದುಬಿಟ್ಟು ನಾನು ಭಾಳ ಆಫ್ ರೋಡ್ ಅವಾಗೆಲ್ಲ ಆಫ್ ರೋಡ್ ಮನೆ ಊರೆಲ್ಲ ನೋಡಿತಾ ಇದ್ದಲ್ಲ, ಗುಂಡಿ ಬಿಟ್ಟು ಅದೇನೋ ಹೋಗೈತೆ ಅಂತ ಹೇಳಿದರು. ಅದು ಬಿಟ್ಟರೆ ಎರಡನೇ ಇದೆ ನೋಡ್ರಿ, ಇದು ಇಲ್ಲೇ ಕೊಡ್ತಾ ಇರೋದು ನಾನು ಇವಾಗ. ಎರಡನೇದು ಬಂದುಬಿಟ್ಟು ಏನಂತಾರೆ ಅದಕ್ಕೆ ಇಂಜಿನ್ ಬ್ಯಾಲೆನ್ಸರ್ ಸೌಂಡು ನನಗೆ ಮೊದಲಿಂದನೂ ಸ್ವಲ್ಪ ಕೇಳಿಸ್ತಾ ಇತ್ತು. ನಾನು ಯಾವುದು ಸಸ್ಪೆನ್ಷನ್ದು ಒಂದು ವೀಡಿಯೋ ಮಾಡಿದ್ದೆ, ಆವಾಗ ಯಾರೋ ಒಬ್ರು ಕಮೆಂಟ್ ಹಾಕಿದ್ರು, ಬ್ರೋ ಇಂಜಿನ್ ಬ್ಯಾಲೆನ್ಸರ್ ಸೌಂಡ್ ಬರ್ತಾ ಇದೆ ನೋಡಿ ಅಂತಂದ್ಬಿಟ್ಟು. ಇಲ್ಲಿ ಹಾಕ್ತೀನಿ ನೋಡಿ, ಅವ್ರು ಕಮೆಂಟ್ ಹಾಕಿದ್ರು. ನಾನು ಅಷ್ಟು ತಲೆ ಕೆಡ್ಸ್ಕೊಂಡಿರಲಿಲ್ಲ, ಅದೆಲ್ಲ ಸೌಂಡ್ ಎಲ್ಲ ಬಿಡು ಅನ್ಕೊಂಡು ಸುಮ್ಮನೆ. ಆಮೇಲೆ ಇವ್ರು ಹೇಳಿದ್ಮೇಲೆ ಗೊತ್ತಾಯಿತು ಇದು ಇಂಜಿನ್ ಬ್ಯಾಲೆನ್ಸರ್ ಸೌಂಡ್ ಇದು ಅಂತಂದ್ಬಿಟ್ಟು. ಸರಿ ಅದಾದಮೇಲೆ ಮತ್ತೆ ಇನ್ನೊಂದು ಬಂದುಬಿಟ್ಟು ಕ್ಲಚ್ ವೈರು ಫುಲ್ಲು ಹಾರ್ಡ್ ಆಗಿಬಿಟ್ಟೈತೆ. ಸೊ ಅದರಿಂದ ಗೇರು ಶಿಫ್ಟಿಂಗು ಸ್ವಲ್ಪ ಹಾರ್ಡ್ ಅನಿಸ್ತೈತೆ ಅಂತ ಹೇಳಿದರು. ಅದೊಂದಾಯ್ತಾ. ಅದಾದಮೇಲೆ ಏನೋ ಕ್ಲಚ್ ಪ್ಲೇಟ್ ಇವಾಗ ಇಂಜಿನ್ ಬಿಚ್ಚಿದ ಮೇಲೆ ಕ್ಲಚ್ ಪ್ಲೇಟ್ ಏನಾದರೂ ಹಾಳಾಗಿತ್ತು ಅಂತಂದರೆ ಸೊ ಮತ್ತೆ ಅದನ್ನು ರಿಪ್ಲೇಸ್ಮೆಂಟ್ ಮಾಡಬೇಕು. ಆ್ಯಂಡ್ ಬ್ಯಾಕಲ್ಲಿ ಚೈನ್ ಸ್ಪ್ರಾಕೆಟು ಸ್ವಲ್ಪ ಹೋಗೈತೆ ಅನ್ಸುತ್ತೆ. ನೋಡ್ತೀನಿ, ಅವ್ರನ್ನ ಕೇಳ್ತೀನಿ, ಅದು ಹಾಕ್ಬೋದು ಅಂತಂದರೆ ಅದನ್ನು ಚೇಂಜ್ ಮಾಡ್ಸೋಣ. ಅದು ಬಿಟ್ಟರೆ ಮತ್ತೇನು ಸೊ ಇಷ್ಟು. ಆಮೇಲೆ ಆಯಿಲ್ ಫಿಲ್ಟರ್ ಚೇಂಜು, ಇಂಜಿನ್ ಬಿಚ್ಚಿದ ಮೇಲೆ ಆಯಿಲ್ ಚೇಂಜ್ ಮಾಡಲೇಬೇಕಾಗುತ್ತೆ. ಸೊ ಇಷ್ಟು ಪ್ರಾಬ್ಲಮ್ಸು ಸದ್ಯಕ್ಕೆ ಬಂದೈತೆ. ನಾನು ಹೇಳ್ತಾ ಇದ್ದೆ ಏನಂತ, ಬೈಕು ಅಂಥ ಗಾಡಿ ಇದು, ಇಂಥ ಗಾಡಿ ಸಖತ್ ಗಾಡಿ, ಖರ್ಚು ಬರಲ್ಲ ಅಂತ ಮಾತಾಡ್ತಿದ್ವಿ. ಬಟ್ ಯಾವುದೇ ಗಾಡಿ ಆದರೂ ಈ ಥರ ಪ್ರಾಬ್ಲಮ್ಸ್ ಬಂದೇ ಬರುತ್ತೆ. ಆಲ್ಮೋಸ್ಟ್ ಬಂದುಬಿಟ್ಟು ನನಗೆ 20,000 ಹೊಡೀತು. 20,000 ತನಕ ಈ ಥರ ಏನೋ ನಾನು ಇಂಜಿನ್ ಬಿಚ್ಚಿಸ್ಬಿಟ್ಟು ಏನೋ ಕೆಲಸ ಮಾಡಿಸಿರಲಿಲ್ಲ. ಇವಾಗಲೇ ಮಾಡಿಸ್ತಿರೋದು ಫಸ್ಟ್ ಟೈಮು. ಸೊ ನೋಡೋಣ ಯಾವ ಥರ ಆಗುತ್ತೆ ವರ್ಕ್ ಅಂತಂದ್ಬಿಟ್ಟು. ಆ್ಯಂಡ್ ಎಷ್ಟೆಷ್ಟಾಗುತ್ತೆ ಅಮೌಂಟು ಎಲ್ಲದನ್ನು ನಾನು ನಿಮ್ಗೆ ತಿಳಿಸ್ತೀನಿ. ಅಲ್ಲಿ ಗರಾಜಲ್ಲೆಲ್ಲ ಹೋಗ್ಬಿಟ್ಟು ವೀಡಿಯೋ ಮಾಡೋಕ್ಕಾಗಲ್ಲ. ಸೊ ಎಷ್ಟಾಯಿತು ಅಮೌಂಟ್ ಅಂತಂದ್ಬಿಟ್ಟು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಇನ್ನೂ ಯಾರ್ಯಾರು ನನ್ನ ಇನ್ಸ್ಟಾಗ್ರಾಮ್ನ ಫಾಲೋ ಮಾಡ್ಕೊಂಡಿಲ್ಲ ಆ್ಯಂಡ್ ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಆದಷ್ಟು ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ.